ನವರಾತ್ರಿ ಹಬ್ಬವನ್ನು ಭಾರತದ ಎಲ್ಲ ಕಡೆಗಳಲ್ಲೂ ಭಕ್ತಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. 9 ರಾತ್ರಿಗಳು ನಡೆಯುವ ಈ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಬಿಂಬಿಸುತ್ತದೆ. ಆದರೆ ನವರಾತ್ರಿಯನ್ನು ಕೇವಲ ಹಬ್ಬಕ್ಕಿಂತ ಹೆಚ್ಚೇನು ಮಾಡುತ್ತದೆ. ದುರ್ಗೆಯ ಭೀಕರ ಯುದ್ಧದಿಂದ ಹಿಡಿದು ಪ್ರದೇಶಗಳಾದ್ಯಂತ ರೋಮಾಂಚಕ ಆಚರಣೆಗಳವರೆಗೆ ನವರಾತ್ರಿಯು ಶಕ್ತಿ, ಸಂಪ್ರದಾಯ ಮತ್ತು ದೈವಿಕ ವಿಜಯದ ಕಥೆಯಾಗಿದೆ. ಈ ಅದ್ಭುತವಾದ ಹಬ್ಬದ ಸಾರವನ್ನು, ಅದರ ಮಹತ್ವವನ್ನು ಮತ್ತು ಅದನ್ನು ಭಾರತದಾದ್ಯಂತ ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ನಾವು ಬಹಿರಂಗಪಡಿಸಲು ಟ್ಯೂನ್ ಮಾಡಿ. ನವರಾತ್ರಿ ಎಂದರೆ ಏನು? ನವರಾತ್ರಿ ಎಂದರೆ ಸಂಸ್ಕೃತದಲ್ಲಿ 9 ರಾತ್ರಿಗಳು. ಇದು ಆದಿ ಪರಾಶಕ್ತಿಯ ಮೂರ್ತರೂಪವಾದ ದುರ್ಗಾದೇವಿಗೆ ಸಮರ್ಪಿತವಾದ ರೋಮಾಂಚಕ ಹಿಂದೂ ಹಬ್ಬವಾಗಿದೆ. ಈ ಹಬ್ಬವು 9 ರಾತ್ರಿಗಳು ಮತ್ತು 10 ಹಗಲುಗಳವರೆಗೆ ಇರುತ್ತದೆ. ದೈವಿಕ ಸ್ತ್ರೀ ಶಕ್ತಿ ಅಥವಾ ಶಕ್ತಿಯನ್ನು ಆಚರಿಸುತ್ತದೆ. ಇದು ದುರ್ಗಾ ಮತ್ತು ರಾಕ್ಷಸ ಮಹಿಷಾಸುರನ ನಡುವಿನ ಮಹಾಕಾವ್ಯದ ಯುದ್ಧದಲ್ಲಿ ಸಾಕಾರಗೊಂಡಂತೆ ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸೂಚಿಸುತ್ತದೆ. ನವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ? ನವರಾತ್ರಿಯ ಹೃದಯ ಭಾಗದಲ್ಲಿ ದುರ್ಗಾದೇವಿ ಮತ್ತು ಎಮ್ಮೆ ರಾಕ್ಷಸ ಮಹಿಷಾಸುರ ನಡುವಿನ ಪೌರಾಣಿಕ ಯುದ್ಧವಾಗಿದೆ. ಈ ಉಗ್ರ ಹೋರಾಟವು ದುಷ್ಟತನದ ಮೇಲೆ ಸದಾಚಾರದ ವಿಜಯವನ್ನು ಸಂಕೇತಿಸುತ್ತದೆ. ಹಬ್ಬವು ದುರ್ಗೆಯ ವಿಜಯವನ್ನು ಮತ್ತು ಕಾಸ್ಮಿಕ್ ಕ್ರಮವನ್ನು ಪುನಃಸ್ಥಾಪಿಸುವಲ್ಲಿ ಅವಳ ಪಾತ್ರವನ್ನು ಗೌರವಿಸುತ್ತದೆ. ಕೆಟ್ಟದ್ದರ ಮೇಲೆ ಒಳ್ಳೆಯದ ಅಂತಿಮ ವಿಜಯವನ್ನು ಪ್ರತಿನಿಧಿಸುತ್ತದೆ. ನವರಾತ್ರಿಯನ್ನು ಹೇಗೆ ಆಚರಿಸಲಾಗುತ್ತದೆ? ನವರಾತ್ರಿಯು ಭಕ್ತಿ ಮತ್ತು ಸಾಂಸ್ಕೃತಿಕ ವೈಭವದ ಹಬ್ಬವಾಗಿದೆ. ಪ್ರತಿದಿನವೂ ನವದುರ್ಗೆ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ವಿಭಿನ್ನ ಅಂಶಗಳಿಗೆ ಮೀಸಲಾಗಿರುತ್ತದೆ. ಆಚರಣೆಗಳಲ್ಲಿ ವಿಸ್ತಾರವಾದ ವೇದಿಕೆ ಅಲಂಕಾರಗಳು, ಪವಿತ್ರ ಗ್ರಂಥಗಳ ಪಠಣಗಳು, ದೇವಿಯ ಕಥೆಗಳ ಶಾಸನಗಳು ಮತ್ತು ರೋಮಾಂಚಕ ಮೆರವಣಿಗೆಗಳು ಸೇರಿವೆ. ಅನೇಕ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ದೇವಿಯನ್ನು ಗೌರವಿಸಲು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗುತ್ತಾರೆ. ನವರಾತ್ರಿಯ ವಿವಿಧ ಪ್ರಕಾರಗಳು. ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ನವರಾತ್ರಿಯನ್ನು ವರ್ಷಕ್ಕೆ 4 ಬಾರಿ ಆಚರಿಸಲಾಗುತ್ತದೆ. ಶಾರದಾ ನವರಾತ್ರಿ ಸೆಪ್ಟೆಂಬರ್ ವಿಷುವತ್ ಸಂಕ್ರಾಂತಿಯ ಸುತ್ತ ನಡೆಯುತ್ತದೆ. ಇದು ಅತ್ಯಂತ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಚೈತ್ರ ನವರಾತ್ರಿ ಮಾರ್ಚ್ ವಿಷುವತ್ ಸಂಕ್ರಾಂತಿಯ ಸುತ್ತ ಸಂಭವಿಸುತ್ತದೆ. ಇದು ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಮಾದ ನವರಾತ್ರಿ ಆಧ್ಯಾತ್ಮಿಕ ಪುನರುಜ್ಜೀವನದ ಮೇಲೆ ಕೇಂದ್ರೀಕರಿಸುವ ಜನವರಿಯಲ್ಲಿ ಆಚರಿಸಲಾಗುತ್ತದೆ. ಆಷಾಢ ನವರಾತ್ರಿ ಜುಲೈ-ಆಗಸ್ಟ್ನಲ್ಲಿ ನಡೆಯುತ್ತದೆ. ಇದು ಸಾಮಾನ್ಯವಾಗಿ ಮಾನ್ಸೂನ್ ಮತ್ತು ಕೃಷಿ ವಿಷಯಗಳೊಂದಿಗೆ ಸಂಬಂಧಿಸಿದೆ. ಇವುಗಳಲ್ಲಿ ಶಾರದಾ ನವರಾತ್ರಿ ಮತ್ತು ಚೈತ್ರ ನವರಾತ್ರಿಗಳು ಪ್ರಮುಖವಾದವು. ದುರ್ಗೆಯ 9 ರೂಪಗಳು. ನವರಾತ್ರಿಯ ಪ್ರತಿದಿನವೂ ನವದುರ್ಗೆ ಎಂದು ಕರೆಯಲ್ಪಡುವ ದುರ್ಗೆಯ ವಿಭಿನ್ನ ರೂಪಕ್ಕೆ ಸಮರ್ಪಿಸಲಾಗಿದೆ. ದಿನ 1 ಶೈಲಪುತ್ರಿ, ಸ್ಥಿರತೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುವ ಪರ್ವತಗಳ ಮಗಳು. ದಿನ 2 ಬ್ರಹ್ಮಚಾರಿಣಿ, ಅವಿವಾಹಿತ, ಶಾಂತಿ ಮತ್ತು ಭಕ್ತಿಯನ್ನು ಸಂಕೇತಿಸುವ ತಪಸ್ವಿ ದೇವತೆ. ದಿನ 3 ಚಂದ್ರಗಂಟ, ಹಣೆಯ ಮೇಲೆ ಅರ್ಧಚಂದ್ರನಿರುವ ದೇವತೆ, ಸೌಂದರ್ಯ ಮತ್ತು ಶೌರ್ಯವನ್ನು ಸಾಕಾರಗೊಳಿಸುತ್ತಾಳೆ. ದಿನ 4 ಕೂಷ್ಮಾಂಡ, ಜೀವನ ಮತ್ತು ಚೈತನ್ಯವನ್ನು ನೀಡುವ ಕಾಸ್ಮಿಕ್ ಸೃಷ್ಟಿಕರ್ತ. ದಿನ 5 ಸ್ಕಂದಮಾತಾ, ಸ್ಕಂದನ ತಾಯಿ, ತಾಯಿಯ ಶಕ್ತಿಯನ್ನು ಸಾಕಾರಗೊಳಿಸುತ್ತಾಳೆ. ದಿನ 6 ಕಾತ್ಯಾಯನಿ, ಮಹಿಷಾಸುರನನ್ನು ಸೋಲಿಸಿದ ಉಗ್ರ ಯೋಧ ದೇವತೆ. ದಿನ 7 ಕಾಳರಾತ್ರಿ, ದುರ್ಗೆಯ ಅತ್ಯಂತ ಉಗ್ರ ಮತ್ತು ಕರಾಳ ರೂಪ, ದುಷ್ಟ ನಾಶವನ್ನು ಸಂಕೇತಿಸುತ್ತದೆ. ದಿನ 8 ಮಹಾಗೌರಿ, ದೇವತೆ, ಶುದ್ಧತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ದಿನ 9 ಸಿದ್ಧಿದಾತ್ರಿ, ಅಲೌಕಿಕ ಶಕ್ತಿಗಳನ್ನು ಸಿದ್ಧಿಗಳು ನೀಡುವವರು. ಪ್ರಾದೇಶಿಕ ಆಚರಣೆಗಳು. ನವರಾತ್ರಿಯನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ರೋಮಾಂಚಕ ಮತ್ತು ವಿಶಿಷ್ಟ ಪದ್ಧತಿಗಳೊಂದಿಗೆ ಆಚರಿಸಲಾಗುತ್ತದೆ. ಪ್ರತಿಯೊಂದು ಪ್ರದೇಶವು ಈ ಮಹಾ ಹಬ್ಬಕ್ಕೆ ತನ್ನದೇ ಆದ ಪರಿಮಳವನ್ನು ಸೇರಿಸುತ್ತದೆ. ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ನವರಾತ್ರಿ ಹೇಗೆ ನಡೆಯುತ್ತದೆ ಎಂಬುದನ್ನು ಹತ್ತಿರದಿಂದ ನೋಡೋಣ. ಪೂರ್ವ ಭಾರತ ದುರ್ಗಾ ಪೂಜೆ. ಪೂರ್ವ ಭಾರತದಲ್ಲಿ, ವಿಶೇಷವಾಗಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಒಡಿಶಾದಲ್ಲಿ ನವರಾತ್ರಿಯು ದುರ್ಗಾ ಪೂಜೆಗೆ ಸಮಾನಾರ್ಥಕವಾಗಿದೆ. ಈ ಭವ್ಯವಾದ ಹಬ್ಬವು ಬಂಗಾಳಿ ಹಿಂದೂಗಳಿಗೆ ವರ್ಷದ ಪ್ರಮುಖವಾಗಿದೆ ಮತ್ತು ಇದನ್ನು ಅಪಾರ ವೈಭವ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ.
ಬೀದಿಗಳನ್ನು ವಿಸ್ತಾರವಾದ ಪಾಂಡಲ್ಗಳು, ತಾತ್ಕಾಲಿಕ ರಚನೆಗಳು, ಸುಂದರವಾಗಿ ರಚಿಸಲಾದ ದುರ್ಗಾದೇವಿಯ ವಿಗ್ರಹಗಳಿಂದ ಅಲಂಕರಿಸಲ್ಪಟ್ಟಿವೆ. ಸಮುದಾಯ ಕೂಟಗಳು ರೋಮಾಂಚಕವಾಗಿದ್ದು, ಸಾಂಪ್ರದಾಯಿಕ ನೃತ್ಯಗಳು, ಸಂಗೀತ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ. ದುರ್ಗಾ ಪೂಜೆಯ ಪರಾಕಾಷ್ಠೆಯು ವಿಗ್ರಹವನ್ನು ನೀರಿನಲ್ಲಿ ಮುಳುಗಿಸುವುದನ್ನು ಒಳಗೊಂಡಿರುತ್ತದೆ. ದೀಪಗಳು, ಪಟಾಕಿಗಳ ಮೆರವಣಿಗೆ ಮತ್ತು ಹಬ್ಬದ ವಾತಾವರಣದೊಂದಿಗೆ ದೇವತೆ ತನ್ನ ಸ್ವರ್ಗೀಯ ನಿವಾಸಕ್ಕೆ ಹಿಂದಿರುಗುವುದನ್ನು ಸಂಕೇತಿಸುತ್ತದೆ. ಉತ್ತರ ಭಾರತ, ರಾಮಲೀಲಾ ಮತ್ತು ದಸರಾ. ಉತ್ತರ ಭಾರತದಲ್ಲಿ ನವರಾತ್ರಿಯನ್ನು ನಾಟಕೀಯ ರಾಮಲೀಲಾ ಪ್ರದರ್ಶನಗಳಿಂದ ಗುರುತಿಸಲಾಗುತ್ತದೆ. ರಾಮಾಯಣದ ಕಂತುಗಳ ಈ ನಾಟಕೀಯ ಪುನರಾವರ್ತನೆಗಳು ಭಗವಾನ್ ರಾಮನ ವೀರ ಕಾರ್ಯಗಳನ್ನು ಮತ್ತು ರಾಕ್ಷಸ ರಾಜ ರಾವಣನ ವಿರುದ್ಧದ ಅವನ ಯುದ್ಧವನ್ನು ಚಿತ್ರಿಸುತ್ತವೆ. ತಮ್ಮ ಕಥಾಹಂದರ ಮತ್ತು ನೇರ ಪ್ರದರ್ಶನಗಳೊಂದಿಗೆ ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ. ಹಬ್ಬವು ದಸರಾದಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅಲ್ಲಿ ರಾವಣ, ಕುಂಭಕರ್ಣ ಮತ್ತು ಇಂದ್ರಜಿತ್ನ ಪ್ರತಿಮೆಗಳನ್ನು ಸುಡಲಾಗುತ್ತದೆ. ಇದು ದುಷ್ಟರ ನಾಶವನ್ನು ಸಂಕೇತಿಸುತ್ತದೆ. ಗುಜರಾತ್, ಗರ್ಬಾ ಮತ್ತು ದಾಂಡಿಯಾ. ಗುಜರಾತ್ನಲ್ಲಿ ನವರಾತ್ರಿಯನ್ನು ಗಾರ್ಬಾ ಮತ್ತು ದಾಂಡಿಯಾ ರಾಸ್ನಂತಹ ಸಾಂಪ್ರದಾಯಿಕ ನೃತ್ಯಗಳ ಮೂಲಕ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಗಾರ್ಬಾ ಎಂಬುದು ವರ್ಣರಂಜಿತ ಉಡುಪಿನಲ್ಲಿ ಪುರುಷರು ಮತ್ತು ಮಹಿಳೆಯರು ಪ್ರದರ್ಶಿಸುವ ಉತ್ಸಾಹಭರಿತ ವೃತ್ತಾಕಾರದ ನೃತ್ಯವಾಗಿದ್ದು, ಜಾನಪದ ಸಂಗೀತದ ಲಯಬದ್ಧ ಬೀಟ್ಗಳಿಗೆ ಹೊಂದಿಸಲಾಗಿದೆ. ದಾಂಡಿಯಾ ಮತ್ತೊಂದೆಡೆ ಕೋಲುಗಳೊಂದಿಗೆ ನೃತ್ಯವನ್ನು ಒಳಗೊಂಡಿರುತ್ತದೆ ಮತ್ತು ಜೋಡಿಯಾಗಿ ಪ್ರದರ್ಶಿಸಲಾಗುತ್ತದೆ. ಕರ್ನಾಟಕ, ಮೈಸೂರು ದಸರಾ. ಕರ್ನಾಟಕದಲ್ಲಿ, ವಿಶೇಷವಾಗಿ ಮೈಸೂರಿನಲ್ಲಿ ನವರಾತ್ರಿಯನ್ನು ದಸರಾ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ. ಮೈಸೂರು ದಸರಾವು ತನ್ನ ವೈಭವಕ್ಕೆ ಹೆಸರುವಾಸಿಯಾಗಿದೆ. ಅಲಂಕೃತ ಆನೆಗಳು, ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯದೊಂದಿಗೆ ರಾಜ ಮೆರವಣಿಗೆಯನ್ನು ಒಳಗೊಂಡಿರುತ್ತದೆ. ಈ ಹಬ್ಬವು ದುರ್ಗೆಯ ರೂಪವಾದ ಚಾಮುಂಡೇಶ್ವರಿ ದೇವಿಯ ವಿಜಯವನ್ನು ಗೌರವಿಸುತ್ತದೆ. ಮುಖ್ಯಾಂಶಗಳು ಜಂಬೂ ಸವಾರಿಯನ್ನು ಒಳಗೊಂಡಿವೆ. ಅಲ್ಲಿ ದೇವಿಯ ಪ್ರತಿಮೆಯನ್ನು ವಿಸ್ತಾರವಾಗಿ ಅಲಂಕರಿಸಿದ ಆನೆಯ ಮೇಲೆ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ತಮಿಳುನಾಡು, ಗೋಳು ಪ್ರದರ್ಶನಗಳು ಮತ್ತು ಸರಸ್ವತಿ ಪೂಜೆ. ತಮಿಳುನಾಡಿನಲ್ಲಿ ನವರಾತ್ರಿಯನ್ನು ವಿಶಿಷ್ಟವಾದ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. ಗೋಲು, ಗೊಂಬೆಗಳು ಮತ್ತು ಪ್ರತಿಮೆಗಳ ಪ್ರದರ್ಶನವನ್ನು ಮೆಟ್ಟಿಲುಗಳ ವೇದಿಕೆಯಲ್ಲಿ ಜೋಡಿಸಲಾಗಿದೆ. ಈ ಗೋಲು ಪ್ರದರ್ಶನಗಳು ದೇವತೆಗಳು, ಪೌರಾಣಿಕ ದೃಶ್ಯಗಳು ಮತ್ತು ಗ್ರಾಮೀಣ ಜೀವನ ಸೇರಿದಂತೆ ವಿವಿಧ ವಿಷಯಗಳನ್ನು ಒಳಗೊಂಡಿರುತ್ತವೆ. ಕುಟುಂಬಗಳು ಈ ಪ್ರದರ್ಶನಗಳನ್ನು ಮನೆಯಲ್ಲಿ ಸ್ಥಾಪಿಸುತ್ತವೆ ಮತ್ತು ಸ್ನೇಹಿತರು ಮತ್ತು ಸಂಬಂಧಿಕರು ಗೋಲು ವೀಕ್ಷಿಸಲು, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಹಬ್ಬದ ಸಿಹಿತಿಂಡಿಗಳನ್ನು ಆನಂದಿಸಲು ಪರಸ್ಪರ ಭೇಟಿ ನೀಡುತ್ತಾರೆ. ಅಷ್ಟಮಿ, ನವಮಿ ಮತ್ತು ವಿಜಯದಶಮಿ ಎಂದು ಕರೆಯಲ್ಪಡುವ ನವರಾತ್ರಿಯ ಕೊನೆಯ 3 ದಿನಗಳಲ್ಲಿ ಸರಸ್ವತಿ ಪೂಜೆಗೆ ವಿಶೇಷ ಸಮಾರಂಭಗಳು ನಡೆಯುತ್ತವೆ. ಪುಸ್ತಕಗಳು ಮತ್ತು ಶೈಕ್ಷಣಿಕ ಸಾಧನಗಳನ್ನು ಪೂಜಿಸಲಾಗುತ್ತದೆ ಮತ್ತು ವಿಜಯದಶಮಿಯ ದಿನವು ಹೊಸ ಕಲಿಕೆಯ ಪ್ರಯತ್ನಗಳನ್ನು ಪ್ರಾರಂಭಿಸಲು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ವಿದ್ಯಾರಂಭಂ ಎಂದು ಕರೆಯಲಾಗುತ್ತದೆ. ಹೆಚ್ಚುವರಿಯಾಗಿ, ಆಯುಧ ಪೂಜೆ ಎಂಬ ಆಚರಣೆಯಲ್ಲಿ ಉಪಕರಣಗಳು ಮತ್ತು ಆಯುಧಗಳನ್ನು ಗೌರವಿಸಲಾಗುತ್ತದೆ. ಇದು ಜ್ಞಾನ ಮತ್ತು ಕರಕುಶಲತೆಯ ಗೌರವವನ್ನು ಸಂಕೇತಿಸುತ್ತದೆ. ತೀರ್ಮಾನ: 9 ರಾತ್ರಿಗಳು ಕೊನೆಗೊಳ್ಳುತ್ತಿದ್ದಂತೆ ನವರಾತ್ರಿಯು ನಮಗೆ ಶಕ್ತಿಯುತವಾದ ಸಂದೇಶವನ್ನು ನೀಡುತ್ತದೆ. ಎಷ್ಟೇ ಕತ್ತಲೆಯಾದರೂ ಬೆಳಕು ಮತ್ತು ಒಳ್ಳೆಯತನವು ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ. ಈ ಹಬ್ಬವು ನಮ್ಮ ಸಂಪ್ರದಾಯಗಳೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿರುವ ಶಕ್ತಿಯನ್ನು ನೆನಪಿಸುತ್ತದೆ. ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ತರುತ್ತದೆ. ನವರಾತ್ರಿಯನ್ನು ಆಚರಣೆ ಮತ್ತು ಭಕ್ತಿಯಲ್ಲಿ ಜನರನ್ನು ಒಂದುಗೂಡಿಸುವ ನಿಜವಾದ ರಾಷ್ಟ್ರೀಯ ಹಬ್ಬವನ್ನಾಗಿ ಮಾಡುತ್ತದೆ. ನವರಾತ್ರಿಯ ಮೂಲಕ ನೀವು ಈ ಪ್ರಯಾಣವನ್ನು ಆನಂದಿಸಿದ್ದರೆ, ಭಾರತೀಯ ಪುರಾಣ ಮತ್ತು ಇತಿಹಾಸದ ಆಕರ್ಷಕ ಪ್ರಪಂಚದ ಕುರಿತು ಹೆಚ್ಚಿನ ಒಳನೋಟಗಳಿಗಾಗಿ ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಕೆಳಗೆ ನಮಗೆ ಒಂದು ಕಾಮೆಂಟ್ ನೀಡಿ. ನೀವು ನವರಾತ್ರಿಯನ್ನು ಹೇಗೆ ಆಚರಿಸುತ್ತೀರಿ? ನಿಮ್ಮ ಕಥೆಗಳನ್ನು ಕೇಳಲು ನಾವು ಇಷ್ಟಪಡುತ್ತೇವೆ.